ಹಾಯ್ ಬ್ರೋ, ನಮಸ್ಕಾರ. ನಮಸ್ತೆ. ಹೇಗಿದೆ ಜೀವನ? ಏನು ಜೀವನ ಬಿಟ್ಟಿರಿಬ್ಬರು. ಓಕೆ, ನಿಮ್ಮ ಎಷ್ಟು ವರ್ಷ ನಿಮ್ಗೀಗ? ಈಗ ನನಗೆ 33. ಇಷ್ಟು ವರ್ಷದ ಜೀವನದಲ್ಲಿ ಏನು ಅನ್ನಿಸ್ತು ನಿಮಗೆ? ಏನು ಸಾಧನೆ ಮಾಡಿದ್ದೀರಾ? 33 ವರ್ಷದ ಹೇಳ್ಕೊಳಕ ಅಂತಂದ್ರೆ ನಾನಂತರ ಏನು ಸಾಧನೆ ಮಾಡಿಲ್ಲ. ಬರೀ ಇವರು ಅನ್ಕೊಂಡು ನಂಬ್ಕೊಂಡು ಮೋಸವಾಗಿ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡ ಅಂತದ್ದು ಒಂದು ಸಮಯದಾಗ ಹೇಳ್ಬೇಕಂದ್ರೆ ನಾನೇ ಅನ್ನೋಕ್ಕಿಂತ ನಾನೇ ಅಂತಂದರೆ ನಾನು ಚೆನ್ನಾಗಿರ್ತಿದ್ದೇನೆ ಅಂತ ₹25 received on PhonePe. ಯಾಕಂದರೆ ಈಗಿನ ಡಿಜಿಟಲ್ ಯುಗದಾಗ ಜನಗಳು ಹೇಗಂದ್ರೆ ನಮ್ಮರ ತಮ್ಮರನ್ನ ಮಾನವೀಯತೆ ಇಲ್ಲ. ಅವರು ಸಹಾಯ ಮಾಡಿದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕನ್ನೋ ದೃಷ್ಟಿಕೋನ ಇಲ್ಲ. ಎಲ್ಲ ಸ್ವಾರ್ಥ, ನಾನು ನಂದು ನನಗೆ ಅನ್ನೋದೊಂದು ಬಿಟ್ಟರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ. ಇದ್ರಾಗ ಪರಮ ಪಾಪಿ ಅಂದ್ರೆ ನಾನು ಅನ್ನಿಸ್ತತಿ. ಎಲ್ಲರೂ ನಮ್ಮರ ತಮ್ಮರಂದು ಎಲ್ಲರಿಗೆ ನಾನು ಸಹಾಯ ಮಾಡಿದೆ. ಆದರೆ ನನಗೆ ಯಾರು ಕೊನೆಗಳಿಗೆ ಯಾರು ಕೈ ಹಿಡಿಲಿಲ್ಲ. ಈಗಿನ ಕಾಲದಾಗ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಒಂದು 100ಕ್ಕೆ ಒಬ್ಬರು ಒಳ್ಳೆಯವ್ರು ಸಿಗ್ಬೋದು ಅಷ್ಟೇ. ಇನ್ನು 100ಕ್ಕೆ 99% ಎಲ್ಲ ಫೇಕ್. ಯಾವುದೇ ಪ್ರೀತಿನೇ ಆಗಲಿ, ಸ್ನೇಹನೇ ಆಗಲಿ, ಸಂಬಂಧಿಕರೇ ಆಗಲಿ, ಸಂಬಂಧಗಳೇ ಆಗಲಿ, ಅವ್ರ ಕೈ ಹಿಡಿತಾರೆ ಇವ್ರ ಕೈ ಹಿಡಿತಾರೆ ಅನ್ನೋದು ನನ್ನ ಪ್ರಕಾರ ಸುಳ್ಳು ಅನ್ನಿಸ್ತದೆ. 100ಕ್ಕೆ 99%. ಅದರಲ್ಲಿ 1% ಮಾತ್ರ ನಿಜ ಇರ್ಬೋದು, ಅದು ಲೆಕ್ಕಿರೋರಿಗೆ ಮಾತ್ರ. ಹಂಗಾಗಿ ನಾನು ಹೇಳೋದೇನೆಂದರೆ, ನೀವು ಏನೋ ದುಡ್ಡು ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕು ಅಂದ್ರೆ 30 ವರ್ಷ ಒಳಗೆ ಮಾಡಿರಿ. 30 ವರ್ಷದ ಮೇಲೆ ನೀವು ಮಾಡ್ತೀನಿ ಅಂದರೆ ಈ ಇದರಲ್ಲಿ ಆಗೋದಿಲ್ಲ. ಯಾಕಾಗಲ್ಲ? 30 ವರ್ಷದ ಮೇಲೆ 30 ವರ್ಷದ ಮೇಲೆ ಯಾಕೆ ದುಡ್ಡು ಮಾಡೋಕ್ಕಲ್ಲ? ಈಗಿನ ಇದು ಜನ್ರೇಷನ್ನಾಗ ಹೇಳ್ಬೇಕಂದ್ರೆ ಇರೋದು 50 ವರ್ಷ ಬದುಕೋದ ಕಷ್ಟ ಐತಿ. ಏನಿದ್ರು ನಾವು ಸಾಧನೆ ಮಾಡ್ಬೇಕಂದ್ರೆ 30 ವರ್ಷ ಒಳಗೆ ಮಾಡ್ಬೇಕು. 30 ವರ್ಷದ ಮೇಲೆ ಮದುವೆ, ಹೆಂಡ್ರು, ಮಕ್ಕಳು ಅಂತಂದು ಇದು ಮಾಡಿದ್ವಿ ಅಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಏನಾದ್ರು ದುಡ್ಡು ಮಾಡ್ಬೇಕು, ನಾವು ಸಾಧನೆ ಮಾಡ್ಬೇಕು, ಅದನ್ನ ಏನಿದ್ರು 30 ವರ್ಷದೊಳಗೆ ಮಾಡ್ಬೇಕು. ಹೌದಾ? ನಿಜ, ಅದಂತೂ 100% ನನ್ನ ಜೀವನದ ನಾನು ಅನುಭವಿಸಿರೋದು ಹೇಳ್ತಾ ಇರೋದು. ಆಮೇಲೆ ಕಡೆಗೆ ನೀವೇನಾದರೂ ಹೆಣ್ಣು ನೋಡ್ಬೇಕಂದ್ರೆ ಈಗಿನ ಕಾಲದಾಗ ಬರೀ ನನಗೆ ನೌಕರಿ ಇರಬೇಕು, ಒಂದು 50 ಎಕರೆ, ಒಂದು 5 ಎಕರೆ 10 ಎಕರೆ ಅಡಿಕೆ ತೋಟ ಇರಬೇಕು. ಈ ರೈತರಿಗೆ ಯಾರು ಹೆಣ್ಣು ಕೊಡೋಕೆ ಇಷ್ಟಪಡ್ತಾ ಇಲ್ಲ ಈಗ. ಎಸ್ಪೆಷಲಿ ನಾನು ಒಬ್ಬ ರೈತನ ಮಗ ಆಗಿ ಹೇಳ್ತಾ ಇದ್ದೇನೆ. ಯಾರೇ ಆಗಲಿ ರೈತನ ಮಗ ಅಂತಂದು ಕೀಳಾಗಿ ನೋಡಿಬೇಡ್ರಿ. ಅವನಿಗೆ ಮೊದಲು ಒಂದು ಹೆಣ್ಣು ಕೊಡ್ರಿ. ಅವನು ದೇಶಕ್ಕೆ ಅನ್ನ ಹಾಕ್ತಾನೆ ಅಂದಮೇಲೆ ರೈತ ಇನ್ನು ಮನೆಗಿರೋ ಹಸ್ಕಂದಿರೋ ಹೆಣ್ಮಕ್ಳಿಗೆ ಅನ್ನ ಹಾಕಲ್ವಾ?